ಪ್ರಿಯ ಕನ್ನಡಿಗರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ಸ್ಟೋರಿಯನ್ನು ಸ್ಟಾರ್ಟ್ ಮಾಡುತ್ತೇನೆ. ಇವತ್ತಿನ ಈ ಸ್ಟೋರಿಯು ತುಂಬಾ ಅದ್ಭುತವಾಗಿದೆ. ನೀವು ಹಿಂದೆಯೂ ಕೇಳಿರುವುದಿಲ್ಲ, ಮುಂದೆಯೂ ಕೇಳುವುದಿಲ್ಲ ಅಂತ ಅದ್ಭುತವಾದ ಸ್ಟೋರಿಯನ್ನು ದಯವಿಟ್ಟು ತಪ್ಪದೆ ಪೂರ್ತಿಯಾಗಿ ನೋಡಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹೆತ್ತ ಮಗಳ ಮೊಲೆ ಹಾಲು ಕುಡಿದ ತಂದೆ. 258 ಕೋಟಿಗೆ ಮಾರಾಟವಾದ ಈ ಫೋಟೋ. ಈ ಫೋಟೋದ ಹಿಂದಿದೆ ಒಂದು ಅದ್ಭುತವಾದ ಕಣ್ಣೀರಿನ ಕತೆ. ಹಾಗಾದರೆ ಈ ಅದ್ಭುತವಾದ ಕಣ್ಣೀರಿನ ಕಥೆಯನ್ನು ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಮತ್ತು ನೋಡೋಣ. ನೀವೆಲ್ಲರೂ ಇಲ್ಲಿ ಬರುವ ಎಲ್ಲಾ ಫೋಟೋಗಳನ್ನು ನೋಡಿ ಹಲವರು ಆಶ್ಚರ್ಯ ಪಡುತ್ತಾರೆ. ಕೆಲವರಿಗೆ ಈ ಚಿತ್ರ ಕೆಟ್ಟ ಭಾವನೆ ಮೂಡಿಸುತ್ತದೆ. ಆದರೆ ಇದರ ಹಿಂದಿನ ಸತ್ಯ ತಿಳಿದರೆ ಖಂಡಿತವಾಗಿಯೂ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಹೌದಾ ಅಂತ ಸತ್ಯ ಅಡಗಿದೆ ಈ ಫೋಟೋದಲ್ಲಿ. 100 ವರ್ಷಗಳ ಹಿಂದೆ ಯುರೋಪಿನ ಒಂದು ಭಾಗದಲ್ಲಿ ಸಿಮುನ್ ಎಂಬ ಮುದುಕನಿದ್ದ. ಅವನಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಪೇರು. ಈ ಸಿಮುನ್ಗೆ ಅವಳ ಮಗಳು ಹೊರತು ಬೇರೆ ಯಾರೂ ಇಲ್ಲ. ಒಂದು ದಿನ ಸಿಮುನ್ ಒಂದು ಸಣ್ಣ ಕಳ್ಳತನ ಮಾಡುತ್ತಾನೆ. ಇಷ್ಟು ಸಣ್ಣ ಕಳ್ಳತನ ಮಾಡಿದ್ದಕ್ಕೆ ಆಗಿನ ಸರ್ಕಾರ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತದೆ. ಎಂತಹ ಮರಣದಂಡನೆ ಶಿಕ್ಷೆ ಎಂದರೆ ಅವನನ್ನು ಜೈಲಿನಲ್ಲಿ ಬಂಧಿಸಿ ತಿನ್ನಲು ಮತ್ತು ಕುಡಿಯಲು ಏನನ್ನು ನೀಡದೆ ಇರುವುದು. ಅವನನ್ನು ಜೈಲಿನಲ್ಲಿ ಬಂಧಿಸಿ ತಿನ್ನಲು ಮತ್ತು ಕುಡಿಯಲು ಏನನ್ನು ನೀಡದೆ ಹಸಿವಿನಿಂದ ಸಾಯುವ ಕಠಿಣ ಶಿಕ್ಷೆಯನ್ನು ನೀಡಿರುತ್ತಾರೆ. ಇದು ಅವರು ವಿಧಿಸಿದ ಮರಣದಂಡನೆ ಷರತ್ತು. ಹೌದು, ತಮ್ಮ ತಂದೆಯನ್ನು ಜೈಲಿನಲ್ಲಿಟ್ಟು ತಿನ್ನಲು ಏನನ್ನು ನೀಡದೆ ಹಸಿವಿನಿಂದ ಸಾಯುತ್ತಿದ್ದಾರೆ ಎಂಬ ಸುದ್ದಿ ಮಗಳಾದ ಪೇರುವಿಗೆ ಗೊತ್ತಾಗುತ್ತದೆ. ಈ ಸುದ್ದಿಯನ್ನು ತಿಳಿದ ಪೇರು ಜೈಲಿನ ಅಧಿಕಾರಿಗಳ ಬಳಿ ಹೋಗುತ್ತಾಳೆ. ಆಗ ಸಾಯುವವರೆಗೂ ತಮ್ಮ ತಂದೆ ವಾಸಿಸುವ ಜೈಲಿನ ಕೋಣೆಗೆ ಅವಳನ್ನು ಬಿಡಲು ಅಧಿಕಾರಿಗಳಿಗೆ ಮನವರಿಕೆ ಮಾಡುತ್ತಾಳೆ. ಕೊನೆಗೆ ಅಧಿಕಾರಿಗಳು ಆಕೆಯ ನೋವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಒಪ್ಪುತ್ತಾರೆ. ಆದರೆ ಒಂದು ಷರತ್ತಿನ ಮೇರೆಗೆ. ಆ ಷರತ್ತು ಏನು ಎಂದರೆ ಅವಳು ತಮ್ಮ ತಂದೆಯ ಬಳಿಗೆ ಹೋದಾಗ ತಿನ್ನಲು ಅಥವಾ ಕುಡಿಯಲು ಯಾವುದೇ ಆಹಾರವನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಎಂಬ ಷರತ್ತನ್ನು ವಿಧಿಸುತ್ತಾರೆ. ಈ ಷರತ್ತಿಗೆ ಒಪ್ಪಿದ ಪೇರು ದುಃಖದಿಂದ ತಮ್ಮ ತಂದೆಯನ್ನು ನೋಡಲು ಜೈಲಿಗೆ ಹೋಗುತ್ತಾಳೆ. ಆ ಜೈಲಿನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಆಕೆಯನ್ನು ಮತ್ತೊಮ್ಮೆ ಪರೀಕ್ಷಿಸಿ ಒಳಗೆ ಕಳುಹಿಸುತ್ತಾರೆ. ಅದರ ನಂತರ ಪೇರು ತಮ್ಮ ತಂದೆ ಇರುವ ಜೈಲಿನ ಕೋಣೆಗೆ ಹೋಗುತ್ತಾಳೆ. ಆಗ ಸಿಮುನ್ ತುಂಬಾ ಹೀನ ಮತ್ತು ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ. ಅವನಿಗೆ ತುಂಬಾ ಹಸಿವಾಗಿರುತ್ತದೆ. ತಮ್ಮ ತಂದೆಯನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಿದ ಪೇರು ಅಳಲು ಶುರು ಮಾಡುತ್ತಾಳೆ. ತಂದೆಗೆ ತಿನ್ನಲು ಕೊಡಲು ಅವಳ ಬಳಿ ಏನೂ ಇಲ್ಲದ ಕಾರಣ ಅವಳು ತಮ್ಮ ತಂದೆಗೆ ಹೀಗೆ ಹೇಳುತ್ತಾಳೆ. ಅಪ್ಪ, ನೀವು ಹಸಿವಿನಿಂದ ಸಾಯುವವರೆಗೂ ಪ್ರತಿದಿನ ನಿಮ್ಮನ್ನು ನೋಡಲು ಅಧಿಕಾರಿಗಳು ನನಗೆ ಅನುಮತಿ ನೀಡಿದ್ದಾರೆ. ನಿನಗೆ ತಿನ್ನಲು ಊಟ ತರಬಾರದು ಎಂದು ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ನಿನಗೆ ಏನು ತರಲು ಆಗಲಿಲ್ಲ. ಆದರೆ ನಿನ್ನನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಿ ಸಹಿಸಲಾಗುತ್ತಿಲ್ಲ ಎಂದು ತುಂಬಾ ದುಃಖದಿಂದ ಹೇಳುತ್ತಾಳೆ ಪೇರು. ನೀನು ಹೀಗೆ ಹಸಿವಿನಿಂದ ಸಾಯುವುದು ನನಗೆ ಇಷ್ಟವಿಲ್ಲ. ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ. ಆದರೆ ನಿನಗೆ ತಿನ್ನಲು ಕೊಡಲು ನನ್ನ ಬಳಿ ಏನೂ ಇಲ್ಲ. ಆದರೆ ಬದುಕಲು ನಿನ್ನ ಹಸಿವನ್ನು ನೀಗಿಸಲು ನನಗೆ ಇರುವುದು ಒಂದೇ ಒಂದು ದಾರಿ. ನನ್ನ ಮಗನ ಹಾಲಿನ ಪಾಲನ್ನು ನಿನಗೆ ನೀಡುತ್ತೇನೆ ಎನ್ನುತ್ತಾಳೆ ಪೇರು. ಆಗ ಸಿಮುನ್ಗೆ ಆಶ್ಚರ್ಯವಾಗುತ್ತದೆ. ನಾನು ಹಸಿವಿನಿಂದ ಹೀಗೆ ಸಾಯುತ್ತೇನೆ ಹೊರತು ಹೀಗೆ ಮಾಡುವುದಿಲ್ಲ ಎನ್ನುತ್ತಾನೆ ಸಿಮುನ್. ಕೊನೆಯಲ್ಲಿ ಮಗಳ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಬರುತ್ತದೆ. ಸಿಮುನ್ ತನ್ನ ಮಗಳ ಮಾತನ್ನು ಅಲ್ಲಗಳೆಯಲಾರದೆ ಹಾಲು ಕುಡಿಯುತ್ತಲೇ ಇರುತ್ತಾನೆ. ಈ ಕೆಲಸ ಪ್ರತಿದಿನವೂ ನಡೆಯುತ್ತಲಿರುತ್ತದೆ. ಕೆಲವು ದಿನಗಳ ನಂತರ ಜೈಲು ಅಧಿಕಾರಿಗಳಿಗೆ ಒಂದು ಅನುಮಾನ ಬರುತ್ತದೆ. ಇಷ್ಟು ಹೊತ್ತಿಗೆ ಪೇರುವಿನ ತಂದೆ ಸಾಯಬೇಕಿತ್ತು. ತಿನ್ನಲು ಆಕೆ ಆಹಾರವನ್ನು ತರುತ್ತಿಲ್ಲ. ಆದರೆ ಸಿಮು ಹೇಗೆ ಬದುಕಿದ್ದಾನೆ ಎಂಬ ಅನುಮಾನವನ್ನು ಅವರನ್ನು ಕಾಡುತ್ತದೆ. ಅದೇ ರೀತಿ ತಂದೆಯನ್ನು ನೋಡಲು ಪೇರು ಜೈಲಿಗೆ ಬಂದಾಗ ಜೈಲು ಅಧಿಕಾರಿಗಳು ಅನುಮಾನಾಸ್ಪದವಾಗಿ ಅವಳಿಗೆ ತಿಳಿಯದಂತೆ ಅವಿತುಕೊಂಡು ತಮ್ಮ ತಂದೆಗೆ ರಹಸ್ಯವಾಗಿ ಹಾಲುಣಿಸುವುದನ್ನು ಕಂಡು ಆಕೆಯನ್ನು ಬಂಧಿಸುತ್ತಾರೆ ಪೊಲೀಸರು. ಆಕೆಯನ್ನು ಹೊರಗೆ ಕರೆದು ತಂದೆಗೆ ತಿನ್ನಲು ಕುಡಿಯಲು ಏನನ್ನು ನೀಡಬಾರದು ಎಂಬ ಷರತ್ತು ವಿಧಿಸಲಾಗಿದೆ, ನಿಮಗೆ ಅರಿವಿದೆಯೇ ಎಂದು ಕೇಳುತ್ತಾರೆ. ಆದರೂ ನೀನು ದಿನಾಲೂ ನಿಮ್ಮ ತಂದೆಯನ್ನು ನೋಡಲು ಬಂದು ಗುಟ್ಟಾಗಿ ಹಾಲನ್ನು ಉಣಿಸುತ್ತಿದ್ದೆ. ಅವಳ ಮೇಲೆ ಕೇಸು ಹಾಕುತ್ತಾರೆ. ಹೌದು. ನಂತರ ಅವರು ಪೇರುವನ್ನು ತಮ್ಮ ಮೇಲಾಧಿಕಾರಿಗಳ ರೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಅವರು ತಮ್ಮ ತಂದೆಗಾಗಿ ಮಾಡಿದ ತ್ಯಾಗದಿಂದ ಉನ್ನತ ಅಧಿಕಾರಿಗಳು ಭಾವುಕರಾಗುತ್ತಾರೆ. ಪೇರು ತನ್ನ ತಂದೆಗೆ ತೋರಿದ ನಿಸ್ವಾರ್ಥ ಪ್ರೀತಿ ಎಂಥದ್ದು ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದರಿಂದ ಇಬ್ಬರು ಜೈಲಿನಿಂದ ಬಿಡುಗಡೆಯಾಗುತ್ತಾರೆ. ಈ ಘಟನೆಯ ಫೋಟೋವನ್ನು ಚಿತ್ರಿಸಲಾಗಿದೆ. ಅಲ್ಲದೆ 1741ರಲ್ಲಿ ಈ ಫೋಟೋಗಳು 258 ಕೋಟಿಗಳಿಗೆ ಮಾರಾಟ ಮಾಡಲಾಯಿತು. ಈ ವಿಡಿಯೋದಲ್ಲಿ ಇರುವ ಚಿತ್ರಗಳು ಒಂದೊಂದು ಅದ್ಭುತವಾದ ಮತ್ತು ಕಠಿಣವಾದ ಮತ್ತು ಸುಂದರವಾದ ಬದುಕನ್ನು ಹೇಗೆ ಬಾಳಬೇಕು ಎಂಬುದನ್ನು, ಕಷ್ಟದಲ್ಲಿರುವವರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬುದನ್ನು ಮತ್ತು ತಂದೆ ಮತ್ತು ಮಗಳ ಬಾಂಧವ್ಯವನ್ನು ಕುರಿತು ಚಿತ್ರಿಸಲಾಗಿದೆ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.